ಎಡಿಟ್ ಮಾಡ್ತಿರೋದು ಯಾರು ಅಂದ್ರೆ ದಿ OG ಪರ್ಸನ್ ಆಫ್ ಅವರ್ ಕನ್ನಡ ಇಂಡಸ್ಟ್ರಿ ರಾಪ್ ಸೀನ್ SID ಬ್ರೋ. ಏನ್ ಮಾಡೋದು ಹಿಪ್ ಹಾಪ್ ಸರಿಗಮ ಪದನಿಸಗಳ ಮಾಡಿಕೊಂಡಿರುವ ಕರಗತ ಮನಸ್ಸಿಗೆ ಬದತನ ಮರೆಯದೆ ಬರೆಯುತ್ತ ಬೆರೆಯುತ್ತ ಎಲ್ಲರೊಂದಿಗೆ SID ಬ್ರೋ ಫುಲ್ ಬೆನ್ನೋವು ಅವ್ರಿಗೆ ಅವಾಗಿಂದ ಹಿಂಗೆ ಮಾಡ್ಕೊಂಡ್ಬಿಟ್ಟಾರೆ. ರೌಡಿನೇ ನಾನು ಫಸ್ಟ್ ಪ್ರಾಜೆಕ್ಟ್ ನಮ್ಮ ಗೋಲಿ ಅವ್ರದ್ದು. Yo soy Pablo Emilio Escobar Gaviria. ಅಯ್ಯೋ ಮಾ ಪೀಪಲ್, ಇದನ್ನ ನೆಚ್ಚಿನ ಮತ್ತೆ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಾಗೆ ಚೆನ್ನಾಗಿರ್ರಿ. ಗಾಡ್ ಬ್ಲೆಸ್ ಯು. ಇವತ್ ನಾನು ಎಲ್ಲಿದ್ದೀನಿ ಅಂದ್ರೆ, ಯಾರ ಜೊತೆ ಇದ್ದೀನಿ ಅಂದ್ರೆ ಅದ್ರಲ್ಲಿ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಇವತ್ ನಾವಿರೋದು ಪ್ರಾಜೆಕ್ಟ್ ಬಂದು ಎಲ್ಲಾರು ವೇಟ್ ಮಾಡ್ತಿರೋ ನನ್ನ ಫಸ್ಟ್ ಡೆಬ್ಯೂ ಟ್ರ್ಯಾಕ್ ರೌಡಿನೇ ನಾನು. ವಿತ್ ಎಡಿಟ್ ಮಾಡ್ತಿರೋದು ಯಾರು ಅಂದ್ರೆ ದಿ OG ಪರ್ಸನ್ ಆಫ್ ಅವರ್ ಕನ್ನಡ ಇಂಡಸ್ಟ್ರಿ ರಾಪ್ ಸೀನ್ SID ಬ್ರೋ. ವೀಕ್ಷಕರೇ, ನಮ್ಮ ಬಂಧು ಮಿತ್ರರೇ, ನಮ್ಮ ಪಾಲಿನ ವ್ಯೂಸ್ ಅನ್ನು ತಂದು ಕೊಡುವ ದೇವರೇ, ಏನಂದ್ರೆ ಇವಾಗ ಮುಗ್ದಿದೆ ಎಡಿಟಿಂಗು. SID ಬ್ರೋ ಫುಲ್ ಬೆನ್ನೋವು ಅವ್ರಿಗೆ ಅವಾಗಿಂದ ಹಿಂಗೆ ಮಾಡ್ಕೊಂಡ್ಬಿಟ್ಟವ್ರೆ. ಓಕೆನಾ? ಸ್ವಲ್ಪ ನೋಡ್ಬಿಟ್ಟು ಬರ್ತೀವಿ, ವೇಟ್ ಮಾಡ್ತಾ ಇರಿ, ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾನು. ಓಕೆ, ಏನಂದ್ರೆ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೊಂದು 30% ಬಾಕಿ ಇದೆ. ಡೀಪ್ ಡಿಸ್ಕಷನ್ ಬ್ರೋ. ಏನಾದ್ರು ಹೇಳಿ ಬ್ರೋ. What's good? ರೌಡಿನೇ ನಾನು ಫಸ್ಟ್ ಪ್ರಾಜೆಕ್ಟ್ ನಮ್ಮ ಗೋಲಿ ಅವ್ರದ್ದು. ಕ್ರೇಜಿಯಾಗಿ ಬರ್ತಾ ಇದೆ ಅಂಡ್ ರಿಯಲಿ ಎಕ್ಸೈಟೆಡ್ ಹೆಂಗೆ ಟರ್ನ್ ಅಪ್ ಆಗುತ್ತೆ ಫೈನಲ್ ಪ್ರಾಡಕ್ಟ್ ಅಂತ. ಸೊ ರಿಯಲಿ ಲವಿಂಗ್ ದ ಮೇಕಿಂಗ್. ಸಕಲಾಗಿ ಮಾಡಿದ್ದಾರೆ ಅಂಡ್ ಎಲ್ಲ ನಿಮ್ಮೇಲೆ ಎಸ್ ನಿಮ್ಮ ಡಿಸ್ಕ್ರಿಪ್ ಬಂದ್ಮೇಲೆ ಒಂದು ಕತೆ ಮಾಡ್ತೀವಿ. ಆದ್ರೆ ಏನು ಅಂದ್ರೆ ನಂಗೆ SID ಬ್ರೋ ಫುಲ್ ಡೆಡಿಕೇಶನ್ ಇಂದ ವಿಡಿಯೋನ ಎಡಿಟ್ ಮಾಡ್ತಾ ಇದಾರೆ. ಬಾಯಿ ಫುಲ್ ತೊಂದಿಸ್ತೈತೆ, ಆಗ್ತಿದೆ ಟಂಗು. ಯಾಕಂದ್ರೆ ತುಂಬಾ ದಿನ ಆಗೋಯ್ತಲ್ಲ ವಿಡಿಯೋ ಮಾಡಿ, ತುಂಬಾ ದಿನ ಆಗೋಯ್ತು, ಟೇಸ್ಟ್ ಸಿಕ್ತಿಲ್ಲ. ಸೊ ಅದಕ್ಕೆ ಟ್ವಿಸ್ಟ್ ಆಗ್ತಾ ಇದೆ. ಏನು ಅಂದ್ರೆ ಬರ್ರಿ ಒಂದೇ ಒಂದು ಕ್ಲಿಕ್ ತೋರಿಸ್ತೀನಿ. ನೋಡಿ ಹಿಂಗ ಆಗ್ತಿದೆ ಎಲ್ಲ ಪೂರ್ತಿ ಕಾರು ಗೀರು ಬಾರು ಎಲ್ಲ ತೋರಿಸ್ಬಿಟ್ಟಿದೀವಿ. ಓಕೆನಾ? ಸಾಕು, ಪೂರ್ತಿ ನೀವೇ ತೋರಿಸ್ಬಿಡ್ತೀರಾ, ಆಮೇಲೆ ಅಲ್ಲೇ ನೋಡ್ಕೊಂಡ್ಬಿಡ್ತಾರ ವಿಡಿಯೋನ. ಪ್ಲೇ ಮಾಡಿಲ್ವ? ಓಕೆ, ಇವತ್ತು ಈ ಫೆಬ್ರವರಿಯಲ್ಲಿ ಲಾಂಚ್ ಮಾಡೋಣ ಅಂತ ಇದೀವಿ, ರಿಲೀಸ್ ಮಾಡೋಣ ಅಂತ ಇದೀವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಆಮೇಲೆ ಇನ್ನೊಂದು ಶೌಟ್ ಔಟ್ ಬ್ರೋದು ಕೂಡ ಆಲ್ಬಮ್ ಬರ್ತಿದೆ. ಆದ್ರೆ ಯಾವಾಗ ಬರ್ತಿದೆ ಅಂತ ಗೊತ್ತಿಲ್ಲ. ಯಾವಾಗ ಬ್ರೋ? ನಂಗೂ ಇನ್ನ ಕನ್ಫರ್ಮೇಶನ್ ಇಲ್ಲ ಬ್ರೋ. ಜಸ್ಟ್ ಇನ್ನ ಫೈನಲ್ ಸ್ಟೇಜಸ್ ಅಲ್ಲಿ ಇದೆ. ಸೊ ಒನ್ಸ್ ಐ ಆಮ್ ಲೈಕ್ ರೆಡಿ ಟು ಡ್ರಾಪ್ ಅಂತ ಅನ್ಸ್ತಾರೆ. ಆದ್ರೆ ನಾನು ಕೇಳ್ಬಿಟ್ಟಿದ್ದೀನಿ, ಸಕ್ಕದಾಗಿದೆ ನಿಜ. ಬೇಕೇ ಬೇಕು ನಮ್ಮ ಕನ್ನಡ ರ್ಯಾಪ್ ಇಂಡಸ್ಟ್ರಿಗೆ, ನಮ್ಮ ಹಿಪ್ ಹಾಪ್ ಇಂಡಸ್ಟ್ರಿಗೆ, ಕನ್ನಡ ಹಿಪ್ ಹಾಪ್ ಇಂಡಸ್ಟ್ರಿಗೆ ಈ ತರ ಆಲ್ಬಮ್ಸ್ಗಳು, EPs ಗಳು ಎಲ್ಲ ಬೇಕು. ಆದ್ರೆ ಏನ್ ಗೊತ್ತಾ ಬ್ರೋ, ಇನ್ನೊಂದು ಬೇಕು, ನಿಮ್ಮಂತ OG ಅವರಿಂದ ನಮ್ಗೆ ಪಾಠಗಳು ಬೇಕು. ನಿಜ ಅಲ್ವಾ? ಯಾರ್ಯಾರಿಗೆ ನಮ್ಮ SID ಬ್ರೋ ಇರ್ಲಿ, ನಮ್ಮ ಡಿಟೋ ಬ್ರೋ ಇರ್ಲಿ, ಬಿಜು ಬ್ರೋ ಇರ್ಲಿ, ಇವರೆಲ್ಲ ಸೇರಿ ರ್ಯಾಪ್ ಅಂದ್ರೆ ಏನು, ಹಿಪ್ ಹಾಪ್ ಅಂದ್ರೆ ಏನು ಅಂತ ಹೇಳ್ಕೊಂಡ್ ಕೊಡ್ಬೇಕು. ಅದಕ್ಕೊಂದು ಸೆಮಿನಾರ್ ಓಪನ್ ಮಾಡ್ಬೇಕು ಅನ್ನೋ ಯಾರ್ಯಾರ ಆಸೆ ಇದೆ, ದಯವಿಟ್ಟು ಕೆಳಗೆ ಕಮೆಂಟ್ ಗಳು ಹಾಕ್ಬಿಡಿ. ಓಕೆನಾ? ತುಂಬಾ ಜನಕ್ಕೆ ಗೊತ್ತಿಲ್ಲ ಬ್ರೋ, ಅದಕ್ಕೋಸ್ಕರ ಎಲ್ಲಾ ಇಂಡಸ್ಟ್ರಿ ಬೆಳೀತಿದೆ, ನಮ್ಮ ಇಂಡಸ್ಟ್ರಿ ಹಿಂದೆ ಉಳಿದಿಲ್ಲ, ಸ್ವಲ್ಪ ಪುಷ್ ಆಗ್ತಿಲ್ಲ ಅಷ್ಟೇ. ಬಟ್ ನಾವು ರೆಡಿ ಆಗಿರೋ ರಾಕೆಟ್ ಬೆಂಕಿ ಒಂದ್ಸತಿ ಹಚ್ಚಿದ್ರೆ ಯಾತ್ರ ಹೋಗಿ ಬ್ಲಾಸ್ಟ್ ಆಗ್ತೀವಿ ಅಂದ್ರೆ ಎಲ್ಲಾರು ಕಣ್ಬಿಟ್ಕೊಂಡ್ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ತಾ ಇರ್ಬೇಕು ಮೇಲೆ. ಓಕೆನಾ? ಸ್ವಲ್ಪ ಎಲ್ಲ ಆದ್ಮೇಲೆ ಲಾಂಚ್ ಆಗುತ್ತೆ, ಅಪ್ಡೇಟ್ ಬರುತ್ತೆ. ಟ್ರ್ಯಾಕ್ ಕೇಳಿಸ್ಕೊಂತ ಇದೀರಾ? ಕಿವಿಯಲ್ಲಿ ಬೆರಳಿಟ್ಕೊಂಡ್ರಿ, ಕಿವಿಯಲ್ಲಿ ಬೆರಳಿಟ್ಕೊಳ್ಳಿ, ಬನ್ನಿ ಈ ಕಡೆ. ನೀವು ಸಾಂಗ್ ಆಗ್ತಿರೋ ಟೈಮಲ್ಲಿ ರೆಕಾರ್ಡ್ ಮಾಡ್ತಾ ಇದೀರಾ. ಓಕೆ, ಹಂಗೆ ಸ್ವಲ್ಪ ತಾದ್ಮೇಲೆ ಸೊ ಏನಂದ್ರೆ ಆಲ್ಮೋಸ್ಟ್ ಒಂದು 50% ಮುಗ್ದಿದೆ. ಓಕೆ, 10% ಇದೆ, 90% ಮುಗ್ದಿದೆ. ತುಂಬಾ ಖುಷಿ, ಯಾಕೆಂದ್ರೆ ನಂದೊಂದು ಆಸೆ ಇತ್ತು, ನನ್ನ ಫಸ್ಟ್ ಪ್ರಾಜೆಕ್ಟ್ SID ಬ್ರೋನೇ ಮಾಡ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಬ್ರೋ.
ಸೊ ಇವಾಗ ಹಂಗೆ ಹೋಗ್ತಾ ಇದೀವಲ್ಲ, ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಿರೋದು ಬ್ರೋ. ಏನು ಅಂದ್ರೆ ನಮ್ಮ ಕನ್ನಡ ದಿನಕ್ಕೆ ಅಂತಲ್ಲ, ನಮ್ಮ ಸ್ವಲ್ಪ ಜನಕ್ಕೆ ರ್ಯಾಪ್ ಅಂದ್ರೆ ಏನಂತ ಗೊತ್ತಿಲ್ಲ, ಹಿಪ್ ಹಾಪ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬಟ್ ಗೊತ್ತಿರೋರು ಆರಾಮಾಗಿರಪ್ಪ, ಗೊತ್ತಿಲ್ದಿರೋರ್ಗೆ ಹೇಳ್ತಿರೋದು ಓಕೆನಾ. ಸೊ ಅವ್ರಿಗೆ ನಮ್ಮ ಓಜಿ ಪರ್ಸನ್ ಇಂದ ಒಂದ್ 2-3 ಮಾತುಗಳು ಬ್ರೋ. ವಾಟ್ ಈಸ್ ರ್ಯಾಪ್ ಅಂದ್ರೆ ಏನು ಬ್ರೋ? ನನ್ನ ಪ್ರಕಾರ ರ್ಯಾಪ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ರಿದಮ್ ಅಂಡ್ ಪೋಯಿಟ್ರಿ. ನೀವು ಒಂದು ಕ್ರೇಜಿ ಆಗಿರೋ ಬೀಟ್ ಅಥವಾ ನಿಮ್ಗೆ ನಿಮ್ಮ ಒಳಗಡೆ ಇರೋ ಭಾವನೆಗಳು ಅಥವಾ ಒಂದು ಎಮೋಷನ್ಸ್ ಅಥವಾ ವಾಟ್ ಎವರ್ ಯು ಹ್ಯಾವ್ ಇನ್ಸೈಡ್ ಯುವರ್ ಬಾಡಿ, ಸೊ ಅದನ್ನ ಈಚೆ ಹಾಕೊಳ್ಳೋಂತ ಒಂದು ಮಾಧ್ಯಮ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಒಬ್ಬೊಬ್ರು ಒಂದೊಂದು ಪರ್ಸ್ಪೆಕ್ಟಿವ್, ಸೊ ಒಂದು ದಾರಿ. ಸೊ ಇವಾಗ ನನಗೆ ಏನಾದ್ರು ಖುಷಿ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ಸೊ ವಾಟ್ ಎವರ್ ಐ ಆಮ್ ಫೀಲಿಂಗ್, ನಾನು ಅದನ್ನ ಒಂದು ಬೀಟ್ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತೀನಿ. ಸೊ ದಟ್ ಈಸ್ ಹಿಪ್ ಹಾಪ್ ಫಾರ್ ಮೀ, ದಟ್ ಈಸ್ ರ್ಯಾಪ್ ಫಾರ್ ಮೀ. ಸೊ ಇವಾಗ ಹಿಂಗೆ ಹೇಳ್ಬೋದ ಬ್ರೋ, ಅವಾಗ ಆ ಕಾಲದಲ್ಲಿ ನಮ್ಮ ಪಂಪ ಕುಂಪೋರ್ ಎಲ್ಲಾರು ಅವರು ಅಲ್ವಾ, ಆ ರೀತಿ ನಾವಿವಾಗ ಅವ್ರು ಏನಿಲ್ಲ ಆಧುನಿಕ ಕವಿಗಳು ಅಂತ ಹೇಳ್ಬೋದು. ಆಧುನಿಕ ಕವಿ ಒಳ್ಳೆ ವರ್ಡ್ ನಾವ್ ಹೇಳಿದ್ರೆ ಆಧುನಿಕ ಕವೀಸ್. ನಾವ್ ಗೊತ್ತಲ್ಲ ವರ್ಬಲ್ ಅಫೆಂಡರ್, ಮೌಖಿಕ ಅಪರಾಧಿ. ಓಕೆ, ಅದೇ ತರ ಇವಾಗ ಹೆಂಗಂದ್ರೆ ಹಿಪ್ ಹಾಪ್ ಅನ್ನೋದು ಯಾವಾಗಿಂದ ಬಂತು ಬ್ರೋ? ತುಂಬಾ ವರ್ಷಗಳಿಂದಾನೇ ಇದೆ, ರೈಟ್ ಫ್ರಮ್ 80s ಇಂದಾನೆ. ಐ ಥಿಂಕ್ ಹಿಸ್ಟ್ರಿ ಬಗ್ಗೆ ಗೊತ್ತೇ ಇರುತ್ತೆ. ಬ್ಲಾಕ್ ಪೀಪಲ್ ಹೆಂಗೆ ಅದನ್ನ ಒಂದು ಟೂಲ್ ಆಗಿ ಯೂಸ್ ಮಾಡಿಕೊಂಡು ಒಂದು ದೊಡ್ಡ ಒಂದು ಗ್ರೂಪ್ ಆಫ್ ಕಮ್ಯುನಿಟಿಗೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ, ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಕ್ಕೆ, ಒಂದು ಸಂದೇಶನ ಕೊಡಕ್ಕೆ, ಒಳ್ಳೆ ಸಂದೇಶ, ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಆಗಿದಂತ ಒಂದು ತುಂಬಾ ಒಂದು ಪವರ್ಫುಲ್ ಜಾನ್ರಾ ಅಂತ ಹೇಳ್ಬೋದು. ಪವರ್ಫುಲ್ ವೆಪನ್. ಹೌದು, ಹಿಪ್ ಹಾಪ್ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಜಾನ್ರಾ, ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಅಂಡ್ ತುಂಬಾ ಇದೆ ಹಿಪ್ ಹಾಪ್ ಅಂದ್ರೆ. ಇಟ್ಸ್ ಪಾಪ್ ಅಂತ ತಗೊಂಡ್ರೆ ಐ ಡೋಂಟ್ ನೋ, ಲೈಕ್ ಅಷ್ಟೊಂದು ಇನ್ಫ್ಲೂಯೆನ್ಷಿಯಲ್ ಇಲ್ಲ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಬಟ್ ನೀವು ಒಪ್ಕೊಂತೀರ ಹಿಪ್ ಹಾಪ್ ಬಂದು ನಮ್ಗೆ ಇಂಟರ್ನ್ಯಾಷನಲ್ ಅಲ್ಲೇ ಅವರೇ ತಂದಿದ್ದು, ಬ್ಲಾಕ್ ಪೀಪಲ್ ತಂದಿದ್ದು? ಹಂಗೇನಿಲ್ಲ, ಲೈಕ್ ನಮ್ಮ ಭಾರತದಲ್ಲೂ ಇದೆ. ಯಾಕಂದ್ರೆ ಒಂದ್ ಹೇಳ್ಬೋದು ಜಾನಪದಗಳು, ನಮ್ಮ ಮಂತ್ರಗಳಾಗಿರ್ಬೋದು, ಮತ್ತೆ ನಮ್ಮ ದಾಸರ ಪದದಲ್ಲಿ ಎಂತೆಂತ ವರ್ಡ್ಗಳು, ಎಂತೆಂತ ಫ್ಲೋಗಳನ್ನೆಲ್ಲ ಆಡಿದಾರೆ ಅವರು, ಅಲ್ವಾ ಬ್ರೋ? ಸೊ ಹಿಪ್ ಹಾಪ್ ಅಂದ್ರೆ ನನ್ ಪ್ರಕಾರ ಏನಂತೀನಂದ್ರೆ ಬ್ರೋ, ನಮ್ ಒಳಗಡೆ ಇರೋದು ಅವಲೇ ಹೇಳಿದ್ರು ನೀವು, ನಮ್ ಒಳಗಡೆ ಇರೋ ಒಂದು ಇದನ್ನ ಒಂದು ಫಿಲಂ ತೆಗಿಯೋ ಬದಲು ಶಾರ್ಟ್ ಆಗಿ ಒಂದು ಎಪಿಸೋಡ್ ತರ ಒಂದು ನಮ್ ಬಗ್ಗೆ ಹೇಳ್ಕೊಂಡು ಹೋಗೋದು. ಇವಾಗ ಸೊ ಅದೇ ತರ ಎಪಿಸೋಡ್ ತರ ನಂದು ನೆಕ್ಸ್ಟ್ EP ಕೂಡ ಬರ್ತಿದೆ. EP ಫುಲ್ ಫಾರ್ಮ್ ಬಂದು ಎಕ್ಸ್ಟೆಂಡೆಡ್ ಪ್ಲೇ ಓಕೆನಾ. EP ಬರ್ತಿದೆ, ಒಂದು 7 ಸಾಂಗ್ಸ್ ಇರೋದು. ಓಕೆ, ಅದ್ರಲ್ಲಿ ನನ್ನ ಲೈಫ್ ಸ್ಟೋರಿ, ಪೂರ್ತಿ ಲೈಫ್ ಸ್ಟೋರಿ, ನಂದು ಸ್ಟಾರ್ಟಿಂಗ್ ಇಂದ ಹಿಡಿದು ನನ್ನ ಜರ್ನಿ ಎಲ್ಲ, ನಂದು ಏನೇನಾಗಿದೆ ನನ್ನ ಲೈಫ್ ಅಲ್ಲಿ ಅದೆಲ್ಲ ಬರುತ್ತೆ, ಅದೇ EP. ಸೊ ರಿಯಲ್ ಹಿಪ್ ಹಾಪ್ ಏನು ಅಂದ್ರೆ ನಿಮ್ಮ ಬಗ್ಗೆ, ಸೊಸೈಟಿ ಬಗ್ಗೆ, ಏನ್ ನಡೀತಿದೆ ಪ್ರಸ್ತುತ ಅದ್ರ ಬಗ್ಗೆ ಮಾತಾಡೋದೆ ಹಿಪ್ ಹಾಪ್. ನಿಮಗೆ ಏನ್ ಅನ್ಸುತ್ತೋ ಅದ್ರ ಬಗ್ಗೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ನಮ್ಮ BK ದಿ ಬ್ಲಾಕ್ ಕಿಂಗ್ ಅವ್ರದ್ದು ಕೂಡ ಟ್ರ್ಯಾಕ್ ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ. ಒಳ್ಳೆ ಮಸ್ತ್ ವೈಬ್ ಇರೋದು. ಅದೇ ತಮಿಳ್ ಟ್ರ್ಯಾಕ್. ನಮ್ಮ ಕನ್ನಡದವ್ರದ್ದು ಹೃದಯ, ವಿಶಾಲ ಹೃದಯದವ್ರಪ್ಪ. ನಮ್ಗಿರೋದೇ ಟ್ಯಾಗ್ ಲೈನ್. ಬೆಂಗಳೂರಲ್ಲಿರೋರು ಎಲ್ಲಾ ಲ್ಯಾಂಗ್ವೇಜ್ ಸಾಂಗ್ ಜಾಸ್ತಿ ವಿಶಾಲ ಹೃದಯದವರು ಅಂತೀವಿ. ಅದ್ ನಮ್ ಟ್ಯಾಗ್ ಲೈನ್ ಇರೋದೇ ಅದು. ನಮ್ಮ ಕನ್ನಡದವ್ರಿಗೆ ವಿಶಾಲ ಹೃದಯದವರು. ಸೊ ನಮ್ಮ ವಿಶಾಲ ಹೃದಯದಲ್ಲಿ ಇವ್ರಿಗೆ ಒಂದ್ ಸ್ವಲ್ಪ ಜಾಗ ಕೊಟ್ಬಿಡಿ. ಓಕೆ, ತಮಿಳ್ ಅಂತ ಹೇಳ್ಬಿಟ್ಟು ಹೇಟ್ ಮಾಡಕ್ ಹೋಗ್ಬೇಡಿ. ಓಕೆ, ಇವ್ರಿಗೆ ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ರೂಲ್ ಮಾಡ್ಲಿ. ಓಕೆನಾ, ನಮ್ ಬೆಂಗಳೂರು ತಮಿಳಿಯನ್ಸ್ ಹೋಗಿ ಆ ತಮಿಳ್ನಾಡಲ್ಲಿ ರೂಲ್ ಮಾಡ್ಲಿ ಅನ್ನೋದನ್ನ ಅಪ್ರಿಶಿಯೇಟ್ ಓಕೆನಾ ಬ್ರೋ. ಮತ್ತೆ ಬ್ರೋ ನಿಮ್ದು ಯಾವಾಗ ಬ್ರೋ ಏನ್ ಟ್ರ್ಯಾಕು ಕಾಯ್ತಾರೆ ಬ್ರೋ? ನಮ್ ಹುಡುಗರ ಏನಪ್ಪ ಕಾಯಲ್ವಾ ನೀವು? ಕಮೆಂಟ್ ಮಾಡ್ರಿ ಬೇಗ. ನೀವು OG ರ್ಯಾಪರ್ ಜೊತೆ ಕುತ್ಕೊಂಡಿದ್ದೀನಿ ನಾನು. ರೈಟ್ ನಾವು ನನ್ನ ಆಲ್ಬಮ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಇಷ್ಟು ದಿನ ಬರೀ ಸಿಂಗಲ್ಸ್ ಬಿಡ್ತಾ ಇದ್ದ. ಸೊ ಒಂದ್ ವರ್ಷ ಟೈಮ್ ಫ್ರೇಮ್ ತಗೊಂಡು ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನ ರೆಡಿ ಮಾಡ್ತಾ ಇದ್ದೀನಿ. ಐ ಆಮ್ ಪ್ರಿಟಿ ಶೋರ್ ಲೈಕ್ ನೀವೆಲ್ಲರೂ ಅದನ್ನ ಇಷ್ಟಪಟ್ಟೆ ಪಡ್ತೀರಾ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡಿರ. ಬ್ರೋ ಇವಾಗ EP ಅಂದ್ರೆ ಏನು, ಆಲ್ಬಮ್ ಅಂದ್ರೆ ಏನು ಬ್ರೋ? EP ಅಂದ್ರೆ ನಿಮ್ಗೆ ಅಪ್ ಟು 5 to 6 ಟ್ರ್ಯಾಕ್ಸ್ ಇದ್ರೆ ನಿಮ್ಗೆ ಕಂಪೈಲ್ ಮಾಡಿ ಬಿಡ್ತಾ ಇದೀರ ಅಂತಂದ್ರೆ EP. ಅದು ಒಂದು 6 to ಹೋಯ್ತು, ಒಂದು 21-22 ಟ್ರ್ಯಾಕ್ಸ್ ತನಕ ಹೋಯ್ತು ಅಂದ್ರೆ EP ಆಲ್ಬಮ್. ಮತ್ತೆ ಇನ್ನೊಂದು ಹೇಳಿ ಬ್ರೋ,
ರ್ಯಾಪ್ ಟ್ರ್ಯಾಕ್ ಅಂದ್ರೆ ಏನು, ಆಲ್ಬಮ್ ಸಾಂಗ್ ಅಂದ್ರೆ ಏನು, ಇದು ಕನ್ಫ್ಯೂಸ್ ಆಗ್ಬಿಟ್ಟಾರೆ ಜನರು, ನಮ್ ಜನರು. ಆಲ್ಬಮ್ ಸಾಂಗ್ ಅಂತಾರೆ, ಅದನ್ನ ಆಲ್ಬಮ್ ಸಾಂಗ್ ಅಂತ ಅವಾಗ ಹೇಳ್ಕೊಂಡ್ ಬಂದ್ಬಿಡೋರು, ಅದು ತಪ್ಪು ಬಳಕೆ. ಅದು ಆಲ್ಬಮ್ ಸಾಂಗ್ ಅಂದ್ರೆ ಒಂದು ಆಲ್ಬಮ್, ಅದು ಒಂದು ಫೋಟೋ ಕೊಲೆ. ನಿಮ್ದು ಮದ್ವೆ ಆಯ್ತಾ, ಒಂದು ಆಲ್ಬಮ್ ಮಾಡ್ತಾರೆ ಗೊತ್ತಾ, ಅದು ಆಲ್ಬಮ್. ಆಲ್ಬಮ್ ಅಲ್ಲಿ ಒಂದು ಫೋಟೋ ಎತ್ಬಿಟ್ಟು ಇದು ನನ್ನ ಆಲ್ಬಮ್ ಅಂದ್ರೆ ಅದು ಆಗಲ್ಲ. ಸೊ ಇವಾಗ ಯಾರು ಆಲ್ಬಮ್ ಸಾಂಗ್ ಅಂತ ಹೇಳ್ತಿರಲ್ಲ, ಅದು ಆಲ್ಬಮ್ ಸಾಂಗ್ ಅಲ್ಲ, ಅದು ಕಮರ್ಷಿಯಲ್ ಸಾಂಗ್, ಮ್ಯೂಸಿಕ್ ವಿಡಿಯೋ ಅಂತ ಹೇಳ್ಬೋದು. ಅದೇ ಹಿಪ್ ಹಾಪ್ ಅಲ್ಲಿ ಬಂದ್ರೆ ರ್ಯಾಪ್ ಟ್ರ್ಯಾಕ್, ರ್ಯಾಪ್ ಮ್ಯೂಸಿಕ್. ಸೊ ಇನ್ನೊಂದ್ ಹೇಳ್ತೀನಿ, ಯಾವತ್ತಷ್ಟೇ ನೀವು ರ್ಯಾಪರ್ ಅಂತಾನೆ ಕಡಿಬೇಕು, ರ್ಯಾಪ್ ಸಿಂಗರ್ ಅಂತ ಅಲ್ಲ. ವಿ ಆರ್ ದ ರ್ಯಾಪರ್, ನಾಟ್ ಎ ರ್ಯಾಪ್ ಸಿಂಗರ್ ಅಲ್ವಾ? ಇದೊಂದು ಹೇಳ್ಬಿಡ್ಬೇಕು ಜನಕ್ಕೆ. ರ್ಯಾಪ್ ಸಿಂಗರ್ಸ್ ಅಂತ ಟರ್ಮೇ ಇಲ್ಲ ಆಕ್ಚುಲಿ. ಹೌದು, ರ್ಯಾಪ್ ಸಿಂಗರ್ ಅಲ್ಲ, ವಿ ಆರ್ ನಾಟ್ ಎ ಸಿಂಗರ್, ವಿ ಆರ್ ರ್ಯಾಪರ್. ರ್ಯಾಪರ್ ಆರ್ ಸಿಂಗರ್? ಇಲ್ಲ, ಸಿಂಗರ್ ಬರಲ್ಲ, ಸಿಂಗರ್ಗೆ ಸಿಂಗರ್ ಅಂತ. ರ್ಯಾಪರ್ಸ್, ವಿ ಆರ್ ರ್ಯಾಪ್ ಮಾಡೋದು ರ್ಯಾಪರ್ಸ್ ಅಲ್ವಾ? ಅದಕ್ಕೆ ರ್ಯಾಪರ್ ಬೇರೆ, ಸಿಂಗರ್ ಬೇರೆ. ರ್ಯಾಪ್ ಸಿಂಗರ್ಸ್ ಅದು ಯಾವ್ದೋ ನಿಮ್ ಟ್ರ್ಯಾಕ್ ಅಲ್ಲಿ ಹೇಳಿದೀರಾ? ಓಕೆನಾ? ಸೊ ನಿಮ್ಗೆ ಟೈಟ್ಲ್ ಹೇಳ್ತೀರಾ? ಅತಿ ಶೀಘ್ರದಲ್ಲಿ. ಓಕೆ, ನಾನ್ ಕೇಳಿದೀನಿ, ಸಾಕಾಗಿದೆ, ಮಸ್ತಾಗಿ ಎಂಜಾಯ್ ಮಾಡ್ತೇನೆ. ನಮ್ಮ ಕನ್ನಡಕ್ಕೆ ಬೇಕೇ ಬೇಕಾಗಿರೋದನ್ನ ಅವಲೇ ಹೇಳಿದೆ ನಿಮ್ಗೆ. ತುಂಬಾ ವೈಬ್ ಇದೆ, ಸಕ್ಕತ್ತಾಗಿ ಬರ್ತಿದೆ. ಸೊ ಏನ್ ಗೊತ್ತಾ, ನಾನು ಒಂದೇ ನಿಮ್ ಹತ್ರ ಕೇಳ್ಕೊಳ್ಳೋದು, ಬೇಡ್ಕೊಳ್ಳೋದು, ನೀವ್ ಅಕ್ಕಪಕ್ಕ ಇಂಡಸ್ಟ್ರಿಯಲ್ಲಿ ನೋಡಿ, ಕೇರಳದಲ್ಲಿ ನೋಡಿ, ಮಲಯಾಳೀಸ್ ನೋಡಿ, ಅವರು ಹಿಪ್ ಹಾಪ್ ನ ಯಾವ ತರ ಎತ್ತಿಡಿತವ್ರೆ ಅಂದ್ರೆ ಜನ ತುಂಬಾ ಎತ್ತಿಡಿತವ್ರೆ. ಅದಕ್ಕೆ ಅದು ಹಿಪ್ ಹಾಪ್ ಮಲಯಾಳಿ ನಮ್ಗೆ ಅರ್ಥ ಆಗಲ್ಲ, ಪಕ್ಕದ ಊರವರು, ನಾವು ಪಕ್ಕದ ಸ್ಟೇಟ್ ಅವ್ರು ನಮ್ಗೆ ಅರ್ಥ ಆಗಲ್ಲ. ಇಂಟರ್ನ್ಯಾಷನಲ್ ಅವರು ವೈಬ್ ಮಾಡ್ತವ್ರೆ ಮಲಯಾಳಿ ಸಾಂಗ್ಗೆ. ಸೊ ತಮಿಳವರು ನಮ್ಗೇನು ಅರ್ಥ ಆಗುತ್ತೆ, ಬಟ್ ಇಂಟರ್ನ್ಯಾಷನಲ್ ಅವ್ರಿಗೆ ಅರ್ಥ ಆಗಲ್ಲ, ಆದ್ರೂ ವೈಬ್ ಮಾಡ್ತಾರೆ. ಸೊ ಅದೇ ತರ ವೈಬ್ ಯಾಕೆ ಮಾಡ್ತವ್ರೆ ಅಂದ್ರೆ ಅವರ ಸರೌಂಡಿಂಗ್ ಅಲ್ಲಿ ಇರೋರು ಸಪೋರ್ಟ್ ಮಾಡ್ತಾರೆ. ಸೊ ಹಾಗೇನೆ ನೀವು ಕೂಡ ಈ ಸಪೋರ್ಟ್ ಮಾಡಿದ್ರೆ ಖಂಡಿತ ಹೇಳ್ತೀನಿ, ನೆಕ್ಸ್ಟ್ ನಮ್ಮ SID ಬ್ರೋ ಇರ್ಲಿ, ನಮ್ಮ ರಾಹುಲ್ ಬ್ರೋ ಇರ್ಲಿ, ನಮ್ಮ ಬಿಜು ಬ್ರೋ ಇರ್ಲಿ, ಮತ್ತೆ ನಮ್ ಜಾಯ್ ಬ್ರೋ ಇರ್ಲಿ, ಇನ್ನೇ ಯಾರ್ಯಾರಿದ್ದಾರೆ ಎಲ್ಲಾರು ಹೋಯ್ತಾರೆ. ಕೆಂಡ್ರಿಕ್ ಲಮಾರ್, ಡ್ರೇಕ್ ಅವ್ರ ಜೊತೆ ಕೊಲಾಬ್ ಆಗ್ಬೇಕು, ಅವ್ರು ರೆಕಗ್ನೈಸ್ ಮಾಡಿ ಅಪ್ರಿಶಿಯೇಟ್ ಮಾಡ್ಬೇಕು, ಆ ಲೆವೆಲ್ ಹೋಗ್ತಾರೆ. ಎಲ್ಲ ಇರೋದು ನಿಮ್ ಕೈಯಲ್ಲೇ. ಸೊ ನನ್ನ ಟ್ರ್ಯಾಕ್ ಆದ್ರೆ ಈ ಮಂತ್ ಅಲ್ಲಿ ಎಲ್ಲ ಈ ಮಂತ್ ಅಲ್ಲಿ ಡ್ರಾಪ್ ಆಗ್ತಿದೆ. ಓಕೆ, ನಾನು ಫಸ್ಟ್ ಡೆಬ್ಯೂ ಸಿಂಗಲ್ ಟ್ರ್ಯಾಕ್ ಒಂಥರ ಮಾಡಿದೀವಿ, ಇಷ್ಟವಾಗಿ ಪಡ್ತೀರ. ಯಾಕೆ ಗೊತ್ತಾ, ಇನ್ನೊಂದ್ ಹೇಳ್ತೀನಿ, ನಾನು ಏನ್ ಫೇಮ್ ಮಾಡಿದ್ದೀನೋ ನನ್ಗಂತೂ ಗೊತ್ತಿಲ್ಲ, ಬಟ್ ಈ ಫೇಮ್ ಎಲ್ಲ ಮಾಡಿದ್ದೆ ಈ ಕಾರಣಕ್ಕೋಸ್ಕರನೇ. ಓಕೆನಾ? ನನ್ನ ಲೈಫ್ ಸ್ಟೋರಿನ ಅದು ನಾನೇ ನನ್ನ ಬಾಯಾರೆ ನಿಮ್ಮ ಹೃದಯ ಕೀಳಿಸ್ಬೇಕು, ನಿಮ್ಮ ಪ್ರೀತಿ ವಿಶ್ವಾಸ ಗೆಲ್ಬೇಕು ಅಂದ್ರೆ ನನಗೆ ಸಿಕ್ಕಿದ ದಾರಿ ಒಂದೇ ಒಂದು ಆಪ್ಷನ್ ಈ ಹಿಪ್ ಹಾಪ್. ಸೊ ನಿಮ್ಮ ಮನ ಮುಟ್ತೀನಿ ಸೀನಲ್ಲಿ ನಾವು ಒಂದ್ ಸ್ವಲ್ಪ ಇದ್ರಲ್ಲಿ ಜಾಯಿನ್ ಮಾಡ್ತೀವಿ. ಸ್ವಲ್ಪ ಜಾಗ ಕೊಡಿ ಅಷ್ಟೇ ಬ್ರೋ, ಸಾಕು. ಓಕೆನಾ? ಸೊ ಮೀಟ್ ಆಗೋಣ ಎಲ್ಲಾರು. SID ಬ್ರೋ ಅವ್ರ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗ್ಬಿಡಿ, ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಈ ಚಾನಲ್ ಅಲ್ಲಿ ಬರಲ್ಲ ನಂದು ಈ ಟ್ರ್ಯಾಕ್ ಅಪ್ಡೇಟ್ ಎಲ್ಲ, ನಿಮ್ಗೆ ಗೊತ್ತಲ್ಲ, HHL69 ಆ ಚಾನಲ್ ಅಲ್ಲಿ ಬರುತ್ತೆ ಎಲ್ಲ ಅಪ್ಡೇಟ್. ಈ ಚಾನಲ್ ಅಲ್ಲಿ ಬಂದು ಈ ವಿಡಿಯೋಸ್ ಮಾತ್ರನೇ. ಮತ್ತೆ ಇನ್ನೊಂದು ಸಾರಿ, ಎಲ್ಲಾರ್ಗು ಹಿಪ್ ಹಾಪ್ ಬಗ್ಗೆ ಇನ್ನೂ ತಿಳ್ಕೊಬೇಕು. ಬಾರ್ಸ್ ಅಂದ್ರೆ ಏನು, ಲೈನ್ಸ್ ಅಂದ್ರೆ ಏನಂತ ಇವಾಗ ಹೇಳಕ್ ಬೇಡ ಬ್ರೋ, ತುಂಬಾ ಲೆಂತ್ ಆಗ್ಬಿಡುತ್ತೆ, ಕೇಳಕ್ ಪೇಷನ್ಸ್ ಇಲ್ಲ ನಮ್ಮ ಹುಡುಗರಿಗೆ. ಸೊ ಅದಕ್ಕೊಂದು ವಿಡಿಯೋ ಬೇಕು ಅಂದ್ರೆ ದಯವಿಟ್ಟು ಹೇಳ್ತೀನಿ, ಮೆನ್ಷನ್ ಮಾಡಿ ಕೆಳಗಡೆ ನೀವು ಕಮೆಂಟ್ ಹಾಕಿ. ಇವ್ರಿಗೊಂದು ಮೋಟಿವ್ ಸಿಕ್ಕಿದ್ರೆ, ನಮ್ ಹುಡುಗರಿಗೆ ಬೇಕು ಅನ್ನೋದೊಂದು ಇದ್ರೆ, ಅದಕ್ಕೆ ಅಂತಾನೆ ನೀವು ಒಂದು ಟೀಮ್ ಅಲ್ಲಿ ಒಂದು ಚಾನಲ್ ಓಪನ್ ಮಾಡಿ ನೀವು ಸೆಮಿನಾರ್ ಕೊಡಿ ಬ್ರೋ, ಎಲ್ಲ ತಿಳಿಸಿ ಬ್ರೋ. ಎಲ್ಲ ನೀವು ಟೀಚರ್ಗಳು ಬ್ರೋ, ನೀವೇ ಹೇಳ್ಕೊಂಡ್ಬೋದಿಲ್ಲ ಅಂದ್ರೆ ಹೆಂಗ್ ಟೀಚ್ ಆಗ್ತಾರೆ ಬ್ರೋ. ನಾನೆಲ್ಲ ಯೂಟ್ಯೂಬ್ ನೋಡಿ ಕಲ್ತೆ ಬ್ರೋ. ವಾಟ್ ಇಸ್ ರ್ಯಾಪ್, ನಾನು ಗೂಗಲ್ ಮಾಡ್ತಿದ್ದೆ, ರ್ಯಾಪ್ ಅಂದ್ರೆ ಏನು, ರ್ಯಾಪ್ ಅಲ್ಲಿ ಎಷ್ಟು ಸ್ಟ್ರಕ್ಚರ್ ಅಂದ್ರೆ ಏನು, ಬ್ರಿಡ್ಜ್ ಅಂದ್ರೆ ಏನು, ಬಾರ್ಸ್ ಅಂದ್ರೆ ಏನು, ವರ್ಸ್ ಅಂದ್ರೆ ಏನು, ಕೋರಸ್ ಅಂದ್ರೆ ಏನು ಅಂತ ನಾನು ನೋಡಿ ಒಂದು ಪ್ರಿಪೇರ್ ಆಗಿ ಒಂದು ಮಟ್ಟಕ್ಕೆ. ಆಕ್ಚುಲಿ ತುಂಬಾ ಜನ ಹಳ್ಳಿ ಕಡೆಯಿಂದ ಹೆವಿ ರ್ಯಾಪ್ ಗಳು ಮಾಡ್ತಾರೆ, ಹೆವಿ ನೆಕ್ಸ್ಟ್ ಲೆವೆಲ್ ಮಾಡ್ತಿರೋರೆಲ್ಲ ರೀಲ್ಸ್ ಗಳು ನೋಡ್ತಾ ಇದ್ದಾರೆ, ಅವ್ರಿಗೆಲ್ಲ ಏನೋ ಯೂಸ್ ಆಗುತ್ತೆ. ಮಾಡಿ ಬ್ರೋ, ನೋಡೋಣ. ಇದೊಂದು ಕಮೆಂಟ್ಸ್ ಅಲ್ಲಿ ಎಲ್ಲಾರು ಹೇಳ್ರಿ, ಯಾರ್ಯಾರು ರ್ಯಾಪ್ ಮಾಡಬೇಕು, ನಿಜವಾಗ್ಲೂ ಕಷ್ಟಪಟ್ಟು ರ್ಯಾಪ್ ನ ನಮ್ಮ ಒಳಗಡೆ ಇರೋದನ್ನ ಆಚೆ ತರಬೇಕು ಅನ್ಕೊಳ್ಳೋರು ಖಂಡಿತ ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ಲಾರು ಮಾಡ್ತಾ ಇದ್ದೀರಾ, ತುಂಬಾ ಒಳ್ಳೇದೆ. ಬಟ್ ಮಾಡೋ ವಿಧಾನ ಇದೆ ಗೊತ್ತಾ, ಆ ವಿಧಾನ ನೀವು ಹೋಗ್ತಿರೋ ರೂಟು ಸರಿ ಇಲ್ಲ. ಅದು ಯಾಕಂದ್ರೆ ಹಿಪ್ ಹಾಪ್ಗೆ ಅನ್ನೋದೇ ಒಂದು ಸ್ಟ್ರಕ್ಚರ್ ರೂಟ್ ಇದೆ. ಸೊ ಇದು ಈ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಆಳಿ ಗೆದ್ದು ಬೆಳೆದು ಬಂದಿರೋ ಒಂದು ಹಿಪ್ ಹಾಪ್ ಇದು. ಸೊ ಇದಕ್ಕೆ ಆದ್ರೂ ಒಂದು ರೂಟ್ ಇದೆ.
ಆ ರೂಟ್ ಅಲ್ಲಿ ನಾನ್ ಬ್ರೇಕ್ ಮಾಡ್ತೀನಿ, ನಾನ್ ಚೇಂಜ್ ಮಾಡ್ತೀನಿ, ನಾನ್ ಇದು ಮಿಕ್ಸ್ ಮಾಡ್ತೀನಿ, ನಾನು ಅದು ಮಿಕ್ಸ್ ಮಾಡ್ತೀನಿ ಅಂತ ನೀವ್ ಎತ್ಕೊಂಡ್ ಬಂದ್ರೆ ಅದ್ರಲ್ಲಿ ತಾಕತ್ ಇರ್ಬೇಕು. ಸೊ ಆ ತಾಕತ್ ಬೇಕು ಅಂದ್ರೆ ಒಂದು ನಾಲೆಡ್ಜ್ ಇರ್ಬೇಕು. ಆ ನಾಲೆಡ್ಜ್ ಬೇಕು ಅಂದ್ರೆ ಒಬ್ಬ ನಾಲೆಡ್ಜ್ ಪರ್ಸನ್ ಆ ನಾಲೆಡ್ಜ್ ನಿಮ್ಮಲ್ಲಿ ತುಂಬಬೇಕು. ಸೊ ಈ ನಾಲೆಡ್ಜ್ ನಿಮ್ಗೆ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡ್ಬೇಕು. ಸೊ ಇಷ್ಟೇ. ನಾವು ಗೊತ್ತಲ್ಲ ಮರಿದೆ ಥರ್ಡ್ ಲೈಫ್ ಬರ್ತಿದೆ ನನ್ನ ನೆಕ್ಸ್ಟ್ ನನ್ನ ಲೈಫ್ ನಲ್ಲಿ. ಓಕೆ, ಐ ಲವ್ ಯು, ಟೇಕ್ ಕೇರ್.